ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸೌಂದರ್ಯ ಹೇಳಿದ್ರು ನೀನು ಮಾತ್ರ ದಿಶನ್ನ ಮದುವೆ ಆಗಲ್ಲ ಅಂತ ಹೇಳಿದೆಯಲ್ಲ, ನನಗೆ ಮಾತ್ರ ಆ ಮಾತು ಸರಿ ಅಂತ ಅನ್ನಿಸ್ತು. ಅಲ್ಲ, ಇವತ್ತೇನೋ ದೀಪ ದೂರ ಆಗಿದ್ದಾಳೆ ಅಂತ ಮಾತ್ರಕ್ಕೆ ಅವಳ ಜಾಗಕ್ಕೆ ಇನ್ಯಾರನ್ನೂ ಕರ್ಕೊಂಬಂದು ಕೂರಿಸೋದು ಎಷ್ಟು ಸರಿ? ಸೌಂದರ್ಯ ನಿಮ್ಮ ಮತ್ತಿಗೆ ಆದರೂ ಈ ವಿಷಯದಲ್ಲಿ ಮಾತ್ರ ನೀನು ನಿನ್ನ ನಿರ್ಧಾರ ಹೇಳ್ತೀಯಲ್ಲ, ನನಗಂತೂ ಭಾಳ ಖುಷಿ ಆಯ್ತಪ್ಪ. ಇನ್ನೇನು ಮಾವ, ದೀಪ ಅವರು ನಾನು ಗಂಡ ಹೆಂಡ್ತಿ ತಾನೆ. ಅವ್ರು ನನ್ನ ಮದುವೆ ಆಗಿ 1 ವರ್ಷದ ಮೇಲಾಯಿತು. ಎಷ್ಟು ಸರ್ತಿ ಜಗಳ ಆಡಿದ್ದೀವಿ, ಆಮೇಲೆ ಒಂದಾಗಿದ್ದೀವಿ. ಇದು ಎಲ್ಲರ ಲೈಫಲ್ಲೂ ಕಾಮನ್ ತಾನೆ. ಹಾಗಂತ ಕಟ್ಕೊಂಡಿರೋ ಹೆಂಡ್ತಿನ ಬಿಟ್ಬಿಟ್ಟು ಇನ್ಯಾರನ್ನ ಮದುವೆ ಆಗೋಕ್ಕಾಗತ್ತಾ? ಅಲ್ಲ ಚಿರು, ನಿನಗಿರೋ ಈ ಒಳ್ಳೆ ಆಲೋಚನೆ ಆ ಸೌಂದರ್ಯ ಹಿಂಗೆ ಯಾಕಿಲ್ಲ? ಇವತ್ತು ಮಾತ್ರ ಅಲ್ಲ, ಇನ್ಯಾವತ್ತೇ ಆಗಲಿ ದೀಪನ ಬಿಟ್ಬಿಡು, ಆ ದಿಶನ್ನು ಇನ್ಯಾರನ್ನ ಕಟ್ಕು ಅಂದರೆ ಯಾವುದೇ ಕಾರಣಕ್ಕೂ ಒಪ್ಕೋಬೇಡ. ಇಷ್ಟು ದಿನ ಅದೆಲ್ಲೋಗಿರ್ಲೋ ಏನೋ, ಅದೆಲ್ಲಿಂದ ಮತ್ತೆ ಬಂದು ಸೇರ್ಕೊಳ್ಳೋ ಏನೋ ಈ ದಿಶಾ. ಯಾವುದೇ ಕಾರಣಕ್ಕೂ ಅವಳ ಹತ್ರ ಹೋಗ್ಬೇಡ, ಹುಷಾರಾಗಿರೋ. ಎಕ್ಸ್ಕ್ಯೂಸ್ ಮೀ. ಏನಮ್ಮ ನೀನು? ಚಿರುಗೆ ಮದುವೆ ಆಗಿರೋ ವಿಷಯ ನಿನಗೆ ಗೊತ್ತಿದೆ ತಾನೆ? ಎಸ್. ಗೊತ್ತಿದ್ದು ಮತ್ತೆ ಚಿರುನ ಮದುವೆ ಆಗ್ತೀನಿ ಅಂತ ಹೇಗೆ ಒಪ್ಕೊಂಡೆ? ಇನ್ನೊಬ್ರು ಸಂಸಾರ ಹಾಳು ಮಾಡ್ದಂಗಾಗಲ್ವಾ? ಹೆಸರು, ಹಣ, ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಸಂಬಂಧಗಳನ್ನ ಬದಲಾಯಿಸೋಕ್ಕಾಗಲ್ಲ. ಅದು ಹಾಗಲ್ಲ ಮಿಸ್ಟರ್ ಪ್ರಭಾಕರ್. ನೋಡಿ ದಿಶಾ, ನಾನು ಅವತ್ತು ಪ್ರಪೋಸ್ ಮಾಡಿದ್ದು ನಿಮಗೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ನನ್ನ ತಪ್ಪಲ್ಲ. ಅದು ರಿಹರ್ಸಲ್ ಆಗಿತ್ತು. ಅದು ಅಲ್ಲದೆ ನಾನು ದೀಪ್ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಅದೆಲ್ಲ ಮಾತುಗಳನ್ನ ಆಡಿದ್ದು. ಇಟ್ ವಾಸ್ ಆಲ್ ಅ ಪಾರ್ಟ್ ಆಫ್ ದ ರಿಹರ್ಸಲ್. ಅದ್ರ ಬಗ್ಗೆ ನಿಮಗೆ ವಾಯ್ಸ್ ನೋಟ್ ಮೂಲಕ ಕ್ಲಾರಿಟಿನೂ ಕೊಟ್ಟಿದ್ದೀನಲ್ವಾ? ಆದರೂ ನೀವು ಈ ರೀತಿ ನಡ್ಕೊಳ್ತಾ ಇರೋದು ತಪ್ಪು. ದೀಪ್ ಅವ್ರನ್ನ ಬಿಟ್ಟು ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಗೆ ಅಂದ್ಕೊಂಡ್ರಿ ನೀವು? ನೋಡಿ, ದೀಪ್ ಅವ್ರು ನನ್ನ ಹತ್ರ ಇರಲಿ ದೂರ ಇರಲಿ, ಅವ್ರು ಯಾವಾಗಲೂ ನನ್ನ ಮನಸ್ಸಲ್ಲಿ ಇರ್ತಾರೆ. ಅದನ್ನು ಯಾರಿಂದನೂ ಅಳ್ಸೋಕ್ಕಾಗಲ್ಲ. ಪ್ಲೀಸ್ ಇವತ್ತು ಮಾಡಿದ ತಪ್ಪನ್ನ ಇನ್ನೊಂದು ದಿವಸ ಮಾಡಿಬಿಡಿ. ಇನ್ನೇನಮ್ಮ ನೋಡ್ತಾ ಇದೆಯಾ? ಚಿರು ಹೇಳಿದ ಅರ್ಥ ಆಯ್ತು ತಾನೆ? ಬಾಬಾ, ದೀಪ ಇಲ್ಲ ಅಂದ ತಕ್ಷಣ ಈ ದಿಶನ್ನ ಅದೆಲ್ಲಿಂದ ಹುಡ್ಕೊಂಡು ಕರ್ಕೊಂಬನ್ಲೋ ಗೊತ್ತಿಲ್ಲ. ಈ ಸೌಂದರ್ಯ ಬಹಳ ಖತರ್ನಾಕ್ ಇದ್ದಾಳೆ. ಆದಷ್ಟು ಬೇಗ ದೀಪನ್ನ ಈ ಮನೆಗೆ ಬರೋ ಹಾಗೆ ಮಾಡಬೇಕು. ದೀಪನ್ ಜಾಗಕ್ಕೆ ದಿಶನ ತಂದ್ರೆ ಅವಳ ಮದುವೆನೇ ಆಗಲ್ಲ ಅಂತ ಚಿರು ಅಷ್ಟೇ ಡೈರೆಕ್ಟಾಗಿ ಹೇಳ್ಬಿಟ್ಟ. ಈಗ ಏನು ಮಾಡೋದು? ನೋಡಿ ಮಿಸ್ ಸೌಂದರ್ಯ, ಚಿರಾಗ್ ಅವ್ರ ಮನಸ್ಸಲ್ಲಿ ದೀಪ ಇದ್ದಾರೆ ಹೊರತು ಈ ದಿಶಾ ಅಲ್ಲ. ಇದೇ ಕಾರಣಕ್ಕೆ ಇಷ್ಟು ದಿನ ನಿಮ್ಮ ಯಾರ ಕಾಂಟ್ಯಾಕ್ಟು ಸಿಗದೆ ನಿಮ್ಮೆಲ್ಲರಿಂದ ದೂರ ಇದ್ದಿತ್ತು. ಆದರೂ ನಿಮ್ಮ ಸಜೆಷನ್ ಕೇಳೋಣ ಅಂತ ಬಂದೆ. ನೋಡ್ರೆ, ನಾನು ಅನ್ಕೊಂಡಿದ್ದೆ ನಿಜ ಆಯ್ತು. ನೋಡಿ ಮಿಸ್ ಸೌಂದರ್ಯ, ದೀಪ ಇರೋವರೆಗೂ ಚಿರಾಗ್ ಅವರು ನನ್ನನ್ನು ಮದುವೆ ಆಗಲ್ಲ. ಈ ಮಾತನ್ನು ನಾನಲ್ಲ, ಚಿರಾಗ್ ಅವರೇ ಹೇಳಿದ್ರಲ್ವ. ಸೊ ನಾನು ಚಿರಾಗ್ ಅವ್ರ ಮದುವೆ ಆಗಬೇಕು ಅಂತ ನಮ್ಮಿಬ್ರು ಆಸೆನ ಇಲ್ಲಿಗೆ ಬಿಡೋಣ. ಐ ಟೇಕ್ ಅ ಲೀವ್. ಬಾಯ್. 1 ನಿಮಿಷ. ನಮ್ಮಿಬ್ಬರ ಉದ್ದೇಶನೂ ಈಡೇರಬೇಕು ಅಂದರೆ ನೀನು ನನಗೆ ಸಾಥ್ ಕೊಡಬೇಕು. ಅಂದರೆ ನನ್ನ ದಾರಿಗೆ ಯಾರು ಅಡ್ಡ ಬರಬಾರ್ದು ಅಂದರೆ ಚಿರು ಹೆಂಡತಿಯಾಗಿ ಆ ದೀಪ ಇರಬಾರ್ದು, ನೀನಿರಬೇಕು. ನಾವಿಬ್ರು ಒಂದಾದರೆ ಏನು ಬೇಕಾದರೂ ಮಾಡ್ಬೋದು. ಇವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೋಬೇಕು ಅಂದರೆ ನಾನೀಗ ಹೌದು ಅನ್ನಲೇಬೇಕು. ಐ ಆಮ್ ಓಕೆ ವಿತ್ ಇಟ್. ನೀವೇನು ಹೇಳ್ತೀರೋ ಅದನ್ನು ಮಾಡ್ತೀನಿ. ಚಿರು,
ಇವ್ರನ್ನೇ ಕರ್ಕೊಂಬಂದ್ರಿ? ಯಾಕೆ ಚಿರು ಮತ್ತೆ ದಿಶನ್ನ ಮದುವೆ ಆಗು ಅಂತ ಕನ್ವಿನ್ಸ್ ಮಾಡಕ್ಕೆ ಕರ್ಕೊಂಡು ಬಂದೆ ಅಂದ್ಕೊಂಡ್ಯಾ? ಹಾಗೇನಿಲ್ಲ, ದಿಶಾ ಹೊರಟಿದ್ಲು, ಅದಕ್ಕೆ ಅವಳನ್ನ ಡ್ರಾಪ್ ಮಾಡು ಅಂತ ಹೇಳಕ್ಕೆ ಬಂದೆ. ನಾನು ಹೌದು, ಅದು ಡ್ರೈವರ್ಗೆ ಹುಷಾರಿಲ್ಲ, ನೀನೇ ಹೋಗಿ ಬರ್ತೀಯ ಪ್ಲೀಸ್. ಸರಿ. ಲುಕ್ ದಿಶಾ, ಚಿರುನ ನೇರವಾಗಿ ಗೆಲ್ಲಕ್ಕಾಗಲ್ಲ. ಇದೇ ಥರ ಇಂಡೈರೆಕ್ಟಾಗಿ ಅವನನ್ನು ನಮ್ಮ ಕಂಟ್ರೋಲಿಗೆ ತಗೋಬೇಕು. ಅವನ ಜೊತೆ ಹೋಗ್ತಾ ಇರುವಾಗ ಮದುವೆ ಬಗ್ಗೆ ಏನೂ ಮಾತಾಡಬೇಡ, ಸುಮ್ಮನೆ ಇರು. ಚಿರು ದೃಷ್ಟಿಯಲ್ಲಿ ನೀನು ಒಳ್ಳೆಯವಳ ಥರನೇ ಇರಬೇಕು. ಒಳ್ಳೆಯವಳ ಥರ ಅಂದರೆ ನಾನು ಕೆಟ್ಟವಳು ಅಂತ ಹೇಳ್ತಿದ್ದೀರಾ? ನೋ, ಹಾಗಲ್ಲ. ನಿನ್ನ ಬಗ್ಗೆ ಚಿರುಗೆ ಯಾವ ನೆಗೆಟಿವ್ ಇಂಪ್ರೆಷನ್ ಬರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಓಕೆ, ಗಾಟ್ ಇಟ್. ಓಕೆ, ಟೇಕ್ ಕೇರ್, ವಿಲ್ ಮೀಟ್ ಸೂನ್. ಇವತ್ತು ಚಿರು ಜೊತೆ ಹೋಗ್ತಾ ಇರೋ ದಿಶಾನ ಯಾವಾಗಲೂ ಚಿರು ಜೊತೆಗೆ ಇರೋ ಹಾಗೆ ಮಾಡಬೇಕು. ಮಗಳೇ, ನೀನು ನನ್ನಿಂದ ದೂರ ಆದಮೇಲೆ ನಾನು ಒಂಟಿಯಾಗ್ಬಿಟ್ಟೆ. ನೀನಿಲ್ಲ ಅನ್ನೋ ನೋವಲ್ಲೇ ಕಾಲ ಕಳೀತಾ ಇದ್ದೆ. ಆದರೆ ದೀಪ ಒಳ್ಳೆ ಹುಡುಗಿ, ಅವಳಿಗೆ ಮಗಳ ಸ್ಥಾನ ಕೊಟ್ಟಿದ್ದೀನಿ. ಆದರೆ ಈಗ ಸೌಂದರ್ಯ ದೀಪ ಜಾಗಕ್ಕೆ ದಿಶನ್ನ ತರೋಕೆ ಪ್ರಯತ್ನ ಮಾಡ್ತಿದ್ದಾಳೆ. ಚಿರು ಮತ್ತೆ ದಿಶನ್ನ ಒಂದು ಮಾಡಬೇಕು ಅಂದ್ಕೊಂಡಿದ್ದಾಳೆ. ಇಲ್ಲ, ಯಾವುದೇ ಕಾರಣಕ್ಕೂ ಆ ರೀತಿ ಆಗೋದಕ್ಕೆ ನಾನು ಬಿಡೋದಿಲ್ಲ. ಹೇಗಾದರೂ ಮಾಡಿ ದೀಪನ್ನ ಮತ್ತೆ ಈ ಮನೆಗೆ ವಾಪಸ್ ಕರ್ಕೊಂಡ್ಬರ್ತೀನಿ. ಚಿರು ಮತ್ತೆ ದೀಪನ್ನ ಒಂದು ಮಾಡ್ತೀನಿ. ನೀನೇನು ಯೋಚನೆ ಮಾಡಬೇಡ ಮಗಳೇ. ಸಾವಿಗೆ ಕಾರಣ ಆಗಿರೋ ಸೌಂದರ್ಯನ ಸೊಕ್ಕು ಮುರಿಯೋವರೆಗೂ ನನಗೆ ಸಮಾಧಾನ ಇಲ್ಲ. ಚಿರು ಮತ್ತೆ ದೀಪ ಒಂದಾಗಬೇಕು ಅಂದರೆ ದಿಶಾ ಯಾರ ಕಡೆಗೂ ಕಾಣಿಸ್ಕೋಬಾರ್ದು. ಅದೇ ಸರಿ.